ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗೂ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೂ ಇಂದೊಂದು ವಿಶೇಷವಾದ ಒಂದು ವಿಡಿಯೋ. ಹೌದು, ಬುದ್ಧ ಹೇಳಿಲ್ವೇ, ಆಸೆಯೇ ದುಃಖಕ್ಕೆ ಕಾರಣ ಎಂದು. ಅದೇ ರೀತಿ ನಮ್ಮ ಎಲ್ಲ ದುಃಖಕ್ಕೆ ಕಾರಣ ಆಸೆ. ಮನುಷ್ಯನಿಗೆ ಆಸೆಗೆ ಮಿತಿಯೇ ಇಲ್ಲ. ಎಷ್ಟು ಬೇಕೆಂದರೂ ಇನ್ನೂ ಬೇಕು ಬೇಕು ಎಂಬುದೇ ಒಂದು ಮನುಷ್ಯನ ಗುಣ. ಇದಕ್ಕೆ ತಕ್ಕಂತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೆಲವು ಒಳ್ಳೆಯ ಮಾತುಗಳನ್ನು ಆಡಿದ್ದಾನೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ದುಃಖವೂ ಆಗುವುದಿಲ್ಲ, ನೋವು ಆಗುವುದಿಲ್ಲ. ಇದು ನಾವು ಹುಟ್ಟು ಸಾವು ಎರಡೂ ಒಂದೇ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತು ಮರು ಹುಟ್ಟಲೇಬೇಕು. ಇದೇ ಒಂದು ಜೀವನದ ಒಂದು ಕ್ರಮ. ಆದ್ದರಿಂದ ಸುಮ್ಮನೆ ಆಸೆ ಪಟ್ಟು ದುಃಖ ಪಟ್ಟುಕೊಳ್ಳುವುದು ಏಕೆ? ಈ ಮನುಷ್ಯನ ಜೀವನವನ್ನು ನಾವು ಸ್ವಾರ್ಥ ಮಾಡಿಕೊಳ್ಳಬೇಕು. 100 ಜನ್ಮಗಳು ಆದ ಮೇಲೆ ಮನುಷ್ಯ ಜನ್ಮ ಬರುತ್ತೆ ಎಂದು ಹೇಳುತ್ತಾರೆ. ಆದ್ದರಿಂದ ಭಗವದ್ಗೀತೆಯ ಈ ಒಂದು ಶ್ಲೋಕದ ಅರ್ಥವೂ ಹಾಗೆ. ಬನ್ನಿ, ಈ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಆ ಶ್ರೀಕೃಷ್ಣ ಪರಮಾತ್ಮನು, ಅದನ್ನು ತಿಳಿದುಕೊಳ್ಳೋಣ. ಬನ್ನಿ, ನಮ್ಮ ಜೀವನದ ಒಂದು ಒಳ ಅರ್ಥವೇನು, ನಮ್ಮ ಜೀವನ ಯಾವ ರೀತಿ ಸಾಗಬೇಕು ಎಂಬುದು ತಿಳಿದುಕೊಳ್ಳೋಣ. ಹುಟ್ಟು ಸಾವು ಸುಖ ದುಃಖ ಎಲ್ಲವೂ ಒಂದರ ಹಿಂದೆ ಒಂದು ಬರುತ್ತಲೇ ಇರುತ್ತದೆ. ಒಂದು ನಾಣ್ಯದ 2 ಮುಖಗಳು ಹೇಗೋ, ಹಗಲು ರಾತ್ರಿ ಹೇಗೋ, ಅದೇ ರೀತಿ ಸುಖ ದುಃಖಗಳು ಸಹ ನಮ್ಮಲ್ಲಿ ಬರುತ್ತೆ. ಇದೇ ಒಂದು ಮಾತನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಎಷ್ಟು ಸುಂದರವಾಗಿದೆ ಎಂದರೆ, ಇದನ್ನು ನಾವು ಅಳವಡಿಸಿಕೊಂಡರೆ ದುಃಖವೂ ಬರುವುದಿಲ್ಲ. ನಮ್ಮ ಮನಸ್ಸು ಯಾವಾಗಲೂ ಸಕಾರಾತ್ಮಕವಾಗಿ ಇರುತ್ತೆ. ನೆಗೆಟಿವ್ ಮೈಂಡ್ಸ್ ಯಾವತ್ತೂ ಇರಬಾರದು. ನಮ್ಮದು ಯಾವಾಗಲೂ ತಲೆಯಲ್ಲಿ ಪಾಸಿಟಿವ್ ಮೈಂಡ್. ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡಿದರೆ ನಮಗೂ ಒಳ್ಳೆಯದಾಗುತ್ತೆ ಎಂಬುದನ್ನು ಈ ಸುಲಭವಾದ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಬನ್ನಿ, ಈ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆಂದು ನೋಡಿಕೊಳ್ಳೋಣ. ಭಗವದ್ಗೀತೆಯ 2ನೇ ಅಧ್ಯಾಯದ ಶ್ಲೋಕದಲ್ಲಿ ತುಂಬ ಸುಂದರವಾದ ಶ್ಲೋಕ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಇದರ ಪ್ರಕಾರ ನಾವು ಜೀವನ ನಡೆಸಿದರೆ ನಮಗೆ ಸಂಕಟವೂ ದುಃಖವೂ ಏನೂ ಬರೋದಿಲ್ಲ. ಏನು ಹೇಳಿದ್ದಾರೆಂದರೆ, ಜಾತಸ್ಯಂ ಧ್ರುವಂ ಮೃತ್ಯುಂ ಧ್ರುವಂ ಜನ್ಮೆ ಮೃತ್ಯಸೆ ತಸ್ಮೈಸೆ ಪರಿಹಾರ್ಥಂ ತಾಂ ಸೋಚಿಸೆ ಮಹರ್ಷಿ ಎಂದು ಹೇಳಿದ್ದಾನೆ. ಇದರ ಅರ್ಥ ಏನೆಂದರೆ, ಹುಟ್ಟಿದವನಿಗೆ ಸಾವು ಖಚಿತ ಎಂದ ಮೇಲೆ ಅನಿವಾರ್ಯವಾದ ಸಂಗತಿಯಾಗಿ ಅಳುವುದು ತರವಲ್ಲ. ಹುಟ್ಟು ಸಾವು ಸುಖ ದುಃಖ ಒಂದು ನಾಣ್ಯದ 2 ಮುಖವಿದ್ದಂತೆ. ರಾತ್ರಿ ಇಲ್ಲದೆ ಹಗಲಿಲ್ಲ. ಹುಟ್ಟಿದ ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ. ನಾವು ಜೀವನದಲ್ಲಿ ಅನಿವಾರ್ಯವಾದದ್ದನ್ನು ಹೊಂದಿಸಿಕೊಳ್ಳುವುದನ್ನು ಕಲಿಯಬೇಕು. ಅದನ್ನು ಬಿಟ್ಟು ಕಷ್ಟ ಬಂದಾಗ ಕೊರುವುದು, ಸುಖ ಬಂದಾಗ ಮೆರೆದಾಡುವುದು, ಇದು ಈ ವಿಷಯ ತಿಳಿದುಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು. ಆದ್ದರಿಂದ ಈ ಸುಲಭವಾದ ಒಂದು ಎಕ್ಸಾಂಪಲ್ ಒಡನೆ ಈ ಒಂದು ವಿಷಯವನ್ನು ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ. ನೋಡಿ, ನಾವು ದಿನನಿತ್ಯ ಓಡಾಡೋ ಕಾರು ನೋಡಿರುತ್ತೇವೆ ಅಲ್ಲವೇ? ಅದಕ್ಕೆ 4 ಚಕ್ರಗಳು. ಹಾಗೆ ಎಲ್ಲ ಚಕ್ರಗಳು ಅದರ ಸ್ಥಾನದಲ್ಲೂ ಬಂದಿಯಾಗಿರುತ್ತದೆ. ಹಾಗೂ ಕಾರು ಚಲಿಸುವಾಗ ಎಲ್ಲವೂ ಅದರ ಸ್ಥಾನದಲ್ಲೇ ಚಲಿಸುತ್ತದೆ. ಯಾವುದೇ ಚಕ್ರ ಹೆಚ್ಚು ಹಿಂದೆ ಮುಂದೆ ಆಗುವುದಿಲ್ಲ, ಹಿಂದೆ ಉಳಿಯುವುದೂ ಇಲ್ಲ. ಹಾಗೆ ಅದರ ಕಾರು ಅಪಘಾತವೂ ಆಗಬಹುದು. ಹಾಗೆಯೇ ನಮ್ಮ ಜೀವನ ಎಂಬ ಕಾರಿಗೆ 4 ಚಕ್ರಗಳು. ಕಷ್ಟ ಸುಖ ಹುಟ್ಟು ಸಾವು ಈ ಚಕ್ರಗಳು ಅದರ ಸ್ಥಾನದಲ್ಲೇ ಇದ್ದು ಅದರ ಕರ್ತವ್ಯವನ್ನು ಮಾಡುತ್ತಾ ಇರುತ್ತೆ. ಅದನ್ನು ನಾವು ತಪ್ಪಿಸಲು ಆಗುವುದಿಲ್ಲ. ಹಾಗೆಯೇ ನಮ್ಮ ಜೀವನದ ಕಾರು ಅಪಘಾತ ಒಳಗಾಗಬಹುದು. ಅಂದರೆ ಯಾವುದೋ ಬಂತು, ಹಾಗೆಯೇ ನಾವು ಸ್ವೀಕರಿಸಬೇಕು. ದುಃಖ ಬಂದಾಗ ಕೊರಗಬಾರದು, ಎಲ್ಲವನ್ನು ಸಮನಾಗಿ ಸ್ವೀಕರಿಸಬೇಕು. ಇದು ಸತ್ಯ ಅಲ್ಲವೇ? ನಮಗೆ ಒಂದು ದಿನ ಮರಣ ಇದೆ ಎಂದು ಗೊತ್ತಿದ್ದರೂ ಸಹ ನಾವು ಯಾವುದೋ ವಿಷಯಕ್ಕಾಗಿ ಏನನ್ನೋ ಕಳೆದುಕೊಂಡು ಎಂದು ದುಃಖ ಪಡುತ್ತಿರುತ್ತೇವೆ. ಇಂದಿನ ನೆಮ್ಮದಿಯ ಜೀವನ ಮರೆತು ನಾಳೆಯ ಬದುಕಿಗೆ ಇಂದು ನೆಮ್ಮದಿ ಬಿಟ್ಟು ಹಣ ಸಂಪಾದನೆಗಾಗಿ ಒದ್ದಾಡುತ್ತೇವೆ. ಎಲ್ಲರೂ ಅವರವರ ಕುಟುಂಬದ ಜವಾಬ್ದಾರಿ ನಿರ್ವಹಿಸಲೇಬೇಕು. ಅದು ಅವರ ಕರ್ತವ್ಯವೂ ಹೌದು. ಆದರೆ ನಮ್ಮ ಜೀವನದ ನೆಮ್ಮದಿಯನ್ನು ಸಹ ಬಿಟ್ಟು ಕುಟುಂಬಕ್ಕೆ ಕಷ್ಟಪಡುವುದಕ್ಕೆ ನಮಗೆ ಎಷ್ಟೇ ಜನ್ಮಗಳು ಆಗಿವೆ ಹಾಗೂ ಮುಂದೆ ಇನ್ನೆಷ್ಟು ಜನ್ಮಗಳು ಬರುತ್ತೋ ಎಂಬ ಸತ್ಯ ತಿಳಿದ ಮೇಲೆ ಈ ಒಂದು ಜನ್ಮದ ಕುಟುಂಬದ ಮೋಹ ಏಕೆ? ಮುಂದಿನ ಜನ್ಮದಲ್ಲಿ
ಇದೇ ನಮ್ಮ ಕುಟುಂಬದ ಸದಸ್ಯರು ನಮಗೆ ಶತ್ರುಗಳಾಗಿ ಹುಟ್ಟಬಹುದು. ಹಾಗೂ ಯಾರಿಗೆ ಗೊತ್ತು ನಮ್ಮ ಕರ್ಮದ ರಹಸ್ಯ. ಹಾಗಂತ ಕುಟುಂಬದವರನ್ನು ತೀರಾ ಕಟುಕರ ಹಾಗೆ ಹಿಂಸಿಸುವ ಹಾಗಿಲ್ಲ. ನಮ್ಮ ಜವಾಬ್ದಾರಿ ನಾವು ಮಾಡಬೇಕು, ಆದರೆ ತೀರಾ ಹಚ್ಚಿಕೊಳ್ಳಬಾರದು. ಏಕೆಂದರೆ ತುಂಬ ಮೋಹ ಇದ್ದರೆ ಅವರನ್ನು ಕಳೆದುಕೊಂಡಾಗ ನಮಗೆ ಹೆಚ್ಚು ದುಃಖ ಆಗುತ್ತೆ. ಆದ್ದರಿಂದ ಮನಸ್ಸು ಕೆಂಗೆಡಬಹುದು. ಇನ್ನು ಹಣ ಸಂಪಾದನೆ ಸಹ ಒಂದು ಮಿತಿ ಇರಲಿ. ಜೀವನಕ್ಕಾಗಿ ಹಣ ಹೊರತು ಜೀವನವೇ ಹಣವಲ್ಲ. ಹೌದಲ್ಲ, ಇದು ನಿಜ ಅಲ್ವಾ? ನೀವು ಹೆಚ್ಚು ಸಂಸಾರದ ಮೋಹದಲ್ಲಿ ಮುಳುಗಿದರೆ ಆ ಮೋಹವೇ ಒಂದು ಮೋಹ ಸಮುದ್ರವಾಗುತ್ತೆ. ಆಗ ನೀವು ಆ ಮೋಹ ಸಮುದ್ರದ ಮಧ್ಯೆ ಸಿಲುಕುತ್ತೀರಿ. ಹಾಗೆ ನಿಮಗೆ ಎರಡು ಕಡೆ ದಡ ಕಾಣುತ್ತೆ. ಒಂದು ನಿಮ್ಮ ಸಂಸಾರದ ದಡ, ಇನ್ನೊಂದು ನೆಮ್ಮದಿಯ ದಡ. ಆಗ ನಿಮ್ಮ ಆಯ್ಕೆ ಮಾಡಲು ಬಹಳ ಕಷ್ಟ ಆಗುತ್ತೆ. ನೆಮ್ಮದಿ ಪಡೆಯಲು ಹೋದಾಗ ಸಂಸಾರ ಬಿಡಬೇಕಾಗುತ್ತೆ, ಹಾಗೂ ಸಂಸಾರ ಬಳಿ ಹೋದರೆ ನೆಮ್ಮದಿ ಇಲ್ಲದಂತಾಗುತ್ತೆ. ಹಾಗಾಗಿ ಈ ನಶ್ವರ ಜೀವನದಲ್ಲಿ ಸಂಸಾರದ ಬಗ್ಗೆ ಹೆಚ್ಚು ಮೋಹ ಇಟ್ಟುಕೊಳ್ಳಬಾರದು. ಹುಟ್ಟು ಸಾವು ಎಲ್ಲರಿಗೂ ತಪ್ಪಿದ್ದಲ್ಲ. ಹಾಗಾಗಿ ನಮ್ಮ ದೇಹದ ಮೋಹವನ್ನು ಬಿಟ್ಟು ಇನ್ನೊಬ್ಬರ ಕಷ್ಟದ ಬಗ್ಗೆ ಯೋಚಿಸಬೇಕು. ಕೇವಲ ನಮ್ಮ ನಶ್ವರ ದೇಹದ ಹೊಟ್ಟೆ ತುಂಬಿಸಿಕೊಳ್ಳುವ ಬದಲು ಇನ್ನೊಬ್ಬರಿಗೆ ಹಸಿವನ್ನು ನೀಗಿಸುವ ಕೆಲಸವನ್ನು ಸಹ ಮಾಡಬಾರದು. ಅದೇ ರೀತಿ ಇನ್ನೊಬ್ಬರಿಗೆ ಮೋಸ ಮಾಡುವುದು ತಪ್ಪು. ಹಾಗೂ ಸುಳ್ಳು ಹೇಳಿ ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡಿ ಇಟ್ಟರೆ ನಾವು ಹೋಗುವಾಗ ಏನೂ ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಮನುಷ್ಯ ಹುಟ್ಟಿದಾಗ ಅಳುತ್ತಲೇ ಬರುತ್ತಾನೆ, ಸತ್ತಾಗ ಅಳುತ್ತಲೇ ಹೋಗುತ್ತಾನೆ. ಒಂದು ಪೈಸಾ ಸಹ ನಮ್ಮ ಮೇಲೆ ಇರುವುದಿಲ್ಲ. ಎಲ್ಲ ನಮ್ಮ ದೇಹದ ಮೇಲೆ ಇರುವ ಎಲ್ಲ ವಸ್ತುವನ್ನು ತೆಗೆದು ಬಿಸಾಡುತ್ತಾರೆ. ಹಾಗೂ ನಾವು ಸತ್ತ ಮೇಲೆ ನಮ್ಮ ಹೆಸರು ಯಾರೂ ಹೇಳುವುದಿಲ್ಲ. ಬಾಡಿ ಅಂತಾರೆ. ಈ ಬಾಡಿನ ಅಲ್ಲಿಡು, ಇಲ್ಲಿಡು, ಅದು ಮಾಡು, ಇದು ಮಾಡು ಎಂದು ಹೇಳುತ್ತಾರೆ. ಒಂದು ದಿನವೂ ನಮಗೆ ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನಾವು ಇನ್ನೊಬ್ಬರಿಗೆ ಮೋಸ ಮಾಡಿ ಸಂಪಾದನೆ ಮಾಡಿದ ಹಣ ನಮಗೆ ಬರುವುದಿಲ್ಲ. ಆದ್ದರಿಂದ ಮನುಷ್ಯ ಹೆಚ್ಚು ಮೋಸ ಮಾಡದೆ ತನಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು. ಈ ಭಗವದ್ಗೀತೆಯಲ್ಲಿ ಉಸಿರು ಇರೋವರೆಗೆ ಹೆಸರು. ಹೌದು, ಉಸಿರು ಅಂದರೆ ನಮ್ಮ ಪ್ರಾಣ. ನಮ್ಮ ಪ್ರಾಣ ಇರೋವರೆಗೆ ಮಾತ್ರ ನಮ್ಮ ಹೆಸರು ಹೇಳಿ ಕರೆಯುತ್ತಾರೆ ಎಲ್ಲರೂ. ಆಮೇಲೆ ನಮ್ಮ ದೇಹ ಆ ಉಸಿರು ನಿಂತ ಮೇಲೆ ಕೇವಲ ಒಂದು ಶವವಾಗಿ ಮತ್ತು ನಮ್ಮ ಹೆಸರು ಸಹ ಹೋಗಿಬಿಡುತ್ತೆ. ಬಾಡಿ ಎಂದು ಹೇಳುತ್ತಾರೆ. ಎಷ್ಟೇ ಶ್ರೀಮಂತನಾಗಲಿ ಒಂದು ದಿನ 2 ದಿನ ಇಟ್ಟುಕೊಳ್ಳುತ್ತಾರೆ. ಆಮೇಲೆ ಅವನಿಗೆ ಸಂಸ್ಕಾರ ಮಾಡುವುದು ಸಹಜ. ಅದೇ ರೀತಿ ನಮ್ಮ ಜೀವನವನ್ನು ಸಹ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡು. ನಿಮಗೆ ಉಪಕಾರ ಮಾಡಲು ಆಗದಿದ್ದರೆ ಅಪಕಾರವನ್ನು ಮಾಡಬೇಡ. ಅದೇ ರೀತಿ ಈ ಮನುಷ್ಯ ಜೀವನವು ನಾವು ಸಾರ್ಥಕ ಮಾಡಿಕೊಳ್ಳಬೇಕು. ಸುಖ ದುಃಖ ಎರಡನ್ನೂ ನಾವು ಯಾವ ರೀತಿ ಒಂದು ನಾಣ್ಯಕ್ಕೆ 2 ಮುಖಗಳು ಇರುತ್ತೋ ಅದೇ ರೀತಿ ಸುಖ ದುಃಖ ಹಗಲು ರಾತ್ರಿ ಇದ್ದಂಗೆ ನಾವು ಅದೆಲ್ಲನೂ ಅನುಭವಿಸಬೇಕು. ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಬೇಕು. ಹಾಗೂ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಮದುವೆಯಾದ ನಂತರ ಹೆಂಡತಿ ಮಕ್ಕಳು ಅವರಿಗೆ ಎಲ್ಲರಿಗೂ ಚೆನ್ನಾಗಿ ನೋಡಿಕೊಳ್ಳಬೇಕು. ಆದರೆ ಸಹಾಯ ಮಾಡು. ಇಲ್ಲದೆ ಹೋದರೆ ಕೆಟ್ಟದನ್ನು ಯಾರಿಗೂ ಮಾಡಬೇಡ ಎಂದು ನಾವು ತಿಳಿದುಕೊಳ್ಳಬೇಕು. ಈ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಬಂದಿದೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಸಾಗಿಸಿದರೆ ನಾವು ಉತ್ತಮವಾಗಿ ಇರುವುದು. ನಮ್ಮ ಇನ್ನೊಂದು ಜನ್ಮದಲ್ಲೂ ಸಹ ನಾವು ಒಳ್ಳೆಯ ರೀತಿಯಲ್ಲಿ ಇರಬಹುದು ಎಂದು ತಿಳಿದುಕೊಳ್ಳಬಹುದು. ಈ ಕರ್ಮ, ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಆಗುತ್ತೆ. ನಾವು ಒಳ್ಳೆಯ ಕರ್ಮ ಮಾಡಿದರೆ ನಮ್ಮ ಮಕ್ಕಳಿಗೂ ಸಹ ಒಳ್ಳೆಯದಾಗುತ್ತೆ ಎಂಬುವ ಈ ಒಂದು ದೊಡ್ಡ ವಿಷಯ. ಇದು ಒಂದು ಸಣ್ಣ ವಿಷಯ ಆಗಿದ್ದರೂ ಇದೊಂದು ತುಂಬ ದೊಡ್ಡ ವಿಷಯ. ಇದನ್ನು ಅರ್ಥ ಮಾಡಿಕೊಂಡರೆ ಎಲ್ಲರಿಗೂ. ಸ್ನೇಹಿತರೆ, ಇದು ಭಗವದ್ಗೀತೆಯಲ್ಲಿ ಬರುವ ಒಂದು ಶ್ಲೋಕ. ಒಂದು 2 ಲೈನ್ನಲ್ಲಿ ಇರುವ ಈ ಶ್ಲೋಕ ಎಷ್ಟೊಂದು ಅರ್ಥ ಕೊಡುತ್ತೆ. ಮನುಷ್ಯನ ಜೀವನ ಹೇಗಿರಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೆ. ಇಂತಹ ಸುಂದರವಾದ ವಾಕ್ಯಗಳ ಅರ್ಥವನ್ನು ನಾವು ತಿಳಿದುಕೊಂಡು ಬಾಳಿದರೆ ನಮ್ಮ ಜೀವನವು ಸುಖವಾಗಿರುತ್ತೆ ಎಂದು ನಾವು ತಿಳಿದುಕೊಳ್ಳಬೇಕು. ನೀವು ಈಗಾಗಲೇ ನೋಡಿರಬಹುದು, ನಾವು ಕೆಟ್ಟದ್ದು ಮಾಡಿದರೆ ನಮ್ಮ ಮಕ್ಕಳು ಕೆಟ್ಟದ್ದಾಗುತ್ತೆ. ನಾವು ಸುಖವಾಗಿರಬಹುದು, ಆದರೆ ನಮ್ಮ ಮಕ್ಕಳು ಕೆಟ್ಟದಾಗುತ್ತೆ. ಇಂಥ ಅನುಭವ ನಿಮಗೂ ಆಗಿರಬಹುದು. ನಿಮ್ಮ ಕಣ್ಣು ಮುಂದೆ ಎಷ್ಟೋ ನಡೆಯುತ್ತಾನೇ ಇರುತ್ತೆ. ಒಬ್ಬರು ತಂದೆ ತಾಯಿ ಕೆಟ್ಟದ್ದು ಮಾಡಿ ಬದುಕಿದರೆ ಅವರ ಮಕ್ಕಳು ಸಹ ಆ ಒಂದು ಕೆಟ್ಟ ಫಲವನ್ನು ಪಡೆಯಲೇಬೇಕು. ಇದು ಒಂದು ಧರ್ಮ, ಇದು ಒಂದು ನೀತಿ. ಇದನ್ನು ನಾವು ಪಾಲಿಸಲೇ ಮಾತು. ಅಮೃತವಾಣಿ. ಈ ಒಂದು ಸಣ್ಣ ಸಣ್ಣ ವಿಷಯಗಳು
ಎಷ್ಟು ಅರ್ಥವಿರುತ್ತೆ ಅಲ್ಲವೇ? ನಾವು ಮಕ್ಕಳಿಗೆ ತಮ್ಮ ಜೀವನ ಎಲ್ಲ ಶ್ರಮಪಟ್ಟು ಓದಿಸುತ್ತೇವೆ, ಒಳ್ಳೆಯ ಮದುವೆ ಮಾಡಿಕೊಡುತ್ತೇವೆ, ಒಳ್ಳೆಯ ಕೆಲಸವನ್ನು ಪಡೆಯಲು ಅನುಕೂಲ ಮಾಡಿಕೊಡುತ್ತೇವೆ. ಆ ಮಕ್ಕಳು ಸಹ ತಂದೆ ತಾಯಿಗೆ ಅದೇ ರೀತಿ ನೋಡಿಕೊಳ್ಳಬೇಕು ಎಂಬುದೇ ನನ್ನ ಒಂದು ಬಯಕೆ. ಅಂತಹ ಒಂದು ಕಿವಿ ಮಾತು, ಅಂತಹ ಒಂದು ಅಮೃತವಾಣಿಯನ್ನು ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ. ರೆಕ್ಕೆ ಬಂದ ಮೇಲೆ ಹಕ್ಕಿಗಳು ಹಾರುವುದು ಸಹಜ, ಆದರೆ ಗೂಡಿನ ಹಾದಿ ಮರೆಯದಿರುವುದು ಜೀವನವಾದ ನಿಜವಾದ ಗೆಲುವು. ಮಕ್ಕಳ ಮುಂದೆ ನಗು ನಗುತ್ತಾ ಬೀಳ್ಕೊಡುವ ಪೋಷಕರ ಹಿಂದೆ ತಮ್ಮ ಕಣ್ಣೀರು ಬಚ್ಚಿಟ್ಟಿರುತ್ತಾರೆ. ಬೆಳೆದ ಮನೆಗೆ ಬಿಟ್ಟು ಹೊರಡುವ ಮಕ್ಕಳು ಈ 3 ವಿಷಯಗಳನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು. ನೀವು ಮನೆಯಿಂದ ಹೊರಡುವಾಗ ಸೂಟ್ ಕೇಸ್ನಲ್ಲಿ ಬಟ್ಟೆಗಳ ಜೊತೆ ಅಮ್ಮನ ಮೌನದ ಪ್ರಾರ್ಥನೆ ಮತ್ತು ಅಪ್ಪನ ಧೈರ್ಯವನ್ನು ಹೊತ್ತು ತಂದಿರುವಿರಿ. ಹೊರಗಿನ ಜಗತ್ತಿನಲ್ಲಿ ನಿಮ್ಮ ಹೆಸರು ಸಾಧನೆ ಬೆಳೆಯಲಿ, ಅವರು ನೀವು ಬೆಳೆದ ಮನೆಯ ದಾರಿಯನ್ನು ಮಾತ್ರ ಖಂಡಿತ ಮರೆಯಬೇಡಿ ಎಂದು ಆಶಿಸುತ್ತಾರೆ. ನೀವು ಯಾವ ಉದ್ದೇಶಕ್ಕಾಗಿ ಹುಟ್ಟೂರನ್ನು ಬಿಟ್ಟು ಬಂದಿದ್ದೀರೋ ಈ ಗುರಿ ಸಾಧನೆ ಮುಂದಿರಲಿ. ಹೊಸ ವಾತಾವರಣದಲ್ಲಿ ಬೇಡದ ಹವ್ಯಾಸಗಳನ್ನು ನಿಮ್ಮನ್ನು ದಾರಿ ತಪ್ಪಿಸದಂತೆ ಎಚ್ಚರ ವಹಿಸಿರಿ. ಹೌದು, ನಾವು ಬೆಳೆದು ಬೇರೆ ಊರಿಗೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಹೋಗಲೇಬಾರದು. ವಾತಾವರಣ ಎಲ್ಲೇ ಇದ್ದರೂ ನಮ್ಮದು, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಭಾಷೆ ಎಲ್ಲವನ್ನು ಯಾವತ್ತೂ ಮರೆಯಲೇಬಾರದು. ನೀವು ಮಾಡುವ ಪ್ರತಿಯೊಂದು ತಪ್ಪು ನಿಮ್ಮ ಪೋಷಕರ ನಂಬಿಕೆಗೆ ಬೀಳುವ ಹೊಡೆತ ಅನ್ನೋದನ್ನು ತಪ್ಪಿರಲಿ. ಹೌದು, ನಾವು ಬೇರೆ ಕಡೆ ಹೋಗಿ ತಪ್ಪಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದರೆ ಅವರು ಏನು ಅಂದುಕೊಳ್ಳುತ್ತಾರೆ? ಇವರ ತಂದೆ ತಾಯಿಗಳು ಇದನ್ನೇ ಕಲಿಸಿರುತ್ತಾರಾ? ಇವರಿಗೇನು ಒಂದು ಕಲ್ಚರ್ ಇಲ್ಲವಾ ಎಂದು ಅವರು ಹೇಳುತ್ತಾರೆ. ಕೆಟ್ಟ ಹೆಸರು ಬರುವುದು ಯಾರಿಗೆ? ತಂದೆ ತಾಯಿಗೆ. ನಾವು ಏನೇ ತಪ್ಪು ಮಾಡಿದರೂ ಏನು ಇವರು ಮಕ್ಕಳಿಗೆ ಇಂತಹ ಬುದ್ಧಿ ಕಲಿಸುತ್ತಾರಾ ಎಂದು ಅವರು ಹೇಳುತ್ತಾರಲ್ಲವೇ? ಕೆಲಸದ ಒತ್ತಡ ಎಷ್ಟೇ ಇದ್ದರೂ ದಿನದಲ್ಲಿ ಒಂದು 5 ನಿಮಿಷ ಬಿಡುವು ಮಾಡಿಕೊಂಡು ಮಾತಾಡಿ. ಅಮ್ಮ ಊಟ ಆಯಿತಾ, ಅಪ್ಪ ಹೇಗಿದ್ದೀರಾ ಅನ್ನೋ ನಿಮ್ಮ ಒಂದು ಮಾತು ಪೋಷಕರಿಗೆ ಸಂಜೀವಿನಿ ಇದ್ದಂತೆ ಮತ್ತು ದಿನವಿಡೀ ಕಾಡುವ ಒಂಟಿತನವನ್ನು ದೂರ ಮಾಡುತ್ತಾರೆ. ಹೌದು ಅಲ್ಲವೇ? ನಾವು ಬೆಳೆದು ಎಲ್ಲವನ್ನೂ ಮಾಡಿ ಮಕ್ಕಳಿಗೆ ಕಳಿಸಿರುತ್ತೇವೆ. ಅವರು ನಮಗೇನು ಹಣ ಕೊಡುವುದು ಬೇಡ, ಪ್ರೀತಿಯಿಂದ ಅಪ್ಪ ಅಮ್ಮ ನಿಮ್ಮ ಆರೋಗ್ಯ ಹೇಗಿದ್ದೀರಾ ನೀವು ಎಂದು ಮಾತಾಡಿದರೆ ನಮಗೂ ಎಷ್ಟೋ ಸಂತೋಷವಾಗುತ್ತೆ ಅಲ್ಲವೇ? ನಿಮಗೂ ಈ ಒಂದು ಕೆಲವರಿಗೆ ಅನುಭವ ಹಾಗೇ. ಮಕ್ಕಳು ಬೆಳೆದು ಮನೆ ಬಿಟ್ಟು ಹೋಗುವ ಮೊದಲು ಇದೊಂದು ಕಿವಿ ಮಾತು. ಎಷ್ಟೋ ಮಕ್ಕಳು, ಗಂಡು ಮಕ್ಕಳಾಗಲಿ, ಕೆಲಸದ ನಿಮಿತ್ತ ಹೊರದೇಶಗಳಿಗೆ ಹೋಗುತ್ತಾರೆ, ಹೊರ ರಾಜ್ಯಗಳಿಗೆ ಹೋಗುತ್ತಾರೆ. ಹೆಣ್ಣು ಮಕ್ಕಳು ಸಹ ಮದುವೆ ಆದ ಮೇಲೆ ಹೊರಗಡೆ ಹೋಗಲೇಬೇಕು ಅಲ್ಲವೇ? ಅವರು ತವರ ಮನೆಯನ್ನು ಮರೆಯುವುದಿಲ್ಲ. ಆದ್ದರಿಂದ ಗಂಡನ ಮನೆಯಲ್ಲಿದ್ದರೂ ತಂದೆ ತಾಯಿಯ ಮೇಲೆ ಪ್ರೀತಿ ಅವರು ಉಳಿಸಿಕೊಳ್ಳಲೇಬೇಕು. ತಂದೆ ತಾಯಿ ಎಷ್ಟೋ ಶ್ರಮಪಟ್ಟು ಎಷ್ಟೋ ತ್ಯಾಗ ಮಾಡಿ ಮಕ್ಕಳಿಗೆ ಬೆಳೆಸುತ್ತಾರೆ. ಅವರು ಸಹ ಅದೇ ರೀತಿ ತೋರಿಸಬೇಕು, ಮಕ್ಕಳು ಸಹ ಅವರಿಗೆ ಪ್ರೀತಿ ತೋರಿಸಬೇಕು. ಎಷ್ಟೇ ದೂರವಿದ್ದಲ್ಲಿ ಹತ್ತಿರವಿರಲಿ, ತಂದೆ ತಾಯಿಗೆ ಮಾತನಾಡುತ್ತಲೇ ಇರಬೇಕು. ಅವರು ನಿಮ್ಮ ಒಂದು ಫೋನ್ ಕಾಲ್ಗಾಗಿ ಕಾಯುತ್ತಾ ಇರುತ್ತಾರೆ ಅಲ್ಲವೇ? ಸರಿಯಾದ ಸಮಯಕ್ಕೆ ಊಟ ಮಾಡಿ, ಹಿತವಾಗಿ ನಿದ್ರೆ ಮಾಡಿ, ಒಳ್ಳೆಯ ಸ್ನೇಹಿತರ ಸಹವಾಸದಲ್ಲಿ ನೀವು ಇರಲಿ ಎಂದು ಅವರು ಬಯಸುತ್ತಾರೆ. ಆದ್ದರಿಂದ ಅವರು ತಂದೆ ತಾಯಿ ಎಷ್ಟೇ ನಿಮ್ಮ ವಯಸ್ಸಾದರೂ ಅವರಿಗೆ ನೀವು ಮಕ್ಕಳೆಂದು ಭಾವಿಸಿ ಅವರು ಹಿತವಾದವನ್ನು ಹೇಳುತ್ತಲೇ ಇರುತ್ತಾರೆ. ಅಷ್ಟಕ್ಕೆ ನೀವು ಕೋಪ ಮಾಡಿಕೊಳ್ಳಬಾರದು. ಏನೋ ತಂದೆ ತಾಯಿ ಒಳ್ಳೆಯ ಮಾತು ಹೇಳುತ್ತಿದ್ದಾರಲ್ಲ ಎಂದು ಸಂತೋಷ ಪಡಬೇಕು. ಚಿಕ್ಕ ವಯಸ್ಸಿನಿಂದ ನಿಮ್ಮ ಪ್ರತಿಯೊಂದು ಸಾಧನೆಗೆ ನಿಸ್ವಾರ್ಥವಾಗಿ ಅತ್ಯಂತ ಖುಷಿ ಪಡುತ್ತಿರುವ ಜೀವಗಳೆಂದರೆ ಅದು ನಿಮ್ಮ ಪೋಷಕರೇ ಅಲ್ಲವೇ? ನಿಮ್ಮ ತಂದೆ ತಾಯಿಗಳು ಯಾವತ್ತೂ ನಿಮಗೆ ಹಿತವನ್ನೇ ಬಯಸುತ್ತಾರೆ. ಇಂತಹ ತಂದೆ ತಾಯಿ ದೇವರಿಗೆ ಸಮಾನ. ಅವರು ಮಾಡಿದ ಪುಣ್ಯದ ಕೆಲಸ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಆದ್ದರಿಂದ ತಂದೆ ತಾಯಿಗೆ ಯಾವತ್ತೂ ಪ್ರೀತಿ ಕೊಡಿ, ಒಳ್ಳೆಯ ಮಾತಾಡಿ. ಅವರಿಗೆ ಆಗಾಗ ನೀವು ಎಲ್ಲೇ ಇದ್ದರೂ ಮಾತಾಡುತ್ತಾ ಇರಿ. ಹಾಗೂ ಮೊಮ್ಮಕ್ಕಳೊಂದಿಗೂ ಸಹ ಅವರಿಗೆ ಫೋನ್ನಲ್ಲಿ ಮಾತಾಡಿದರೆ ಅವರಿಗೆ ಮತ್ತೆ ಅಧಿಕ ಆಯುಸ್ಸು ಬೆಳೆದಂತೆ ಆಗುವುದು. ಆದ್ದರಿಂದ ಇದಕ್ಕಿಂತ ಹೆಚ್ಚು ಒಳ್ಳೆಯ ಔಷಧಿ ಬೇರೊಂದು ಇಲ್ಲ. ತಂದೆ ತಾಯಿಗೆ ಮಕ್ಕಳ ಪ್ರೀತಿಯೇ ಔಷಧಿ ಎಂದು ತಿಳಿದುಕೊಳ್ಳಬೇಕು ಅಲ್ಲವೇ? ಆದ್ದರಿಂದ ನೀವು ಎಲ್ಲೇ ಇರಿ ನೀವು ತಂದೆ ತಾಯಿಗೆ ಪ್ರೀತಿ ತೋರಿಸಿ. ಅದೇ ರೀತಿ ನಿಮ್ಮ ಮಕ್ಕಳು ಸಹ ನಿಮಗೆ ಪ್ರೀತಿಯನ್ನು ತೋರಿಸುತ್ತಾರೆ. ಇದೇ ಒಂದು ಜೀವನ ಕ್ರಮ.
ನಾವು ಹೇಗಿದ್ದೀಯೋ ಅದೇ ರೀತಿ ನಮ್ಮ ಮಕ್ಕಳು ಸಹ ಇರುತ್ತಾರೆ ಅಲ್ಲವೇ? ನಿಮಗೆ ಈ ಕೆಲವರಿಗೆ ಅನುಭವ ಬಂದಿರುತ್ತೆ. ನಾವು ನಮ್ಮ ಮಕ್ಕಳಿಗೆ ಪ್ರೀತಿ ತೋರಿಸಿದರೆ ಅವರ ಮಕ್ಕಳು ಸಹ ಅವರಿಗೆ ಪ್ರೀತಿ ತೋರಿಸುತ್ತಾರೆ. ನಮ್ಮ ಒಂದು ಟ್ರೆಡಿಷನಲ್ ಕಲ್ಚರಲ್ ಒಂದು ಸಂಪ್ರದಾಯ ಎಲ್ಲವೂ ಅವರಿಗೆ ತಿಳಿಸಿ, ಎಲ್ಲರಿಂದಲೂ ಅವರಿಗೆ ಒಳ್ಳೆಯ ಭಾವನೆ, ಸಕಾರಾತ್ಮಕ ಒಂದು ಬುದ್ಧಿ ಬೆಳೆಯಲಿ. ಅದರಿಂದ ಮಕ್ಕಳು ಒಳ್ಳೆಯವರಾಗುತ್ತಾರೆ, ಚೆನ್ನಾಗಿ ಓದುತ್ತಾರೆ, ಒಳ್ಳೆಯ ಕೆಲಸ ಮಾಡುತ್ತಾರೆ, ಅವರ ಜೀವನ ಸಹ ಸುಖಮಯವಾಗಿ ಇರುತ್ತೆ. ಇಂತಹ ಒಂದು ಒಳ್ಳೆಯ ಕಿವಿ ಮಾತು, ಇಂತಹ ಒಂದು ಅಮೃತವಾಣಿಯನ್ನು ಮತ್ತೆ ಮತ್ತೆ ತಮಗೆ ನಾನು ವಿಡಿಯೋ ಮಾಡಿ ತಿಳಿಸುತ್ತಲೇ ಇರುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ಇಂತಹ ಒಂದು ವಿಡಿಯೋ ಮಾಡಲು ತಾವು ಪ್ರೋತ್ಸಾಹ ನೀಡಬೇಕು. ನನ್ನ ಸತ್ಯಪ್ರಿಯ KGL 61 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಒತ್ತಿದರೆ ಎಲ್ಲ ನೋಟಿಫಿಕೇಷನ್ ಸಹ ಬರುತ್ತೆ. ಅದೇ ರೀತಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ನನಗೆ ಇರಲಿ. ಎಲ್ಲರಿಗೂ ನನ್ನ ನಮಸ್ಕಾರ.